ಗೇಟ್ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಇದೆ, ಆದ್ರೆ ನಾವು ಇದ್ರ ಮುಂದೆನೆ ಎಂಟಾರ್ಕ್ ನ ಪಾರ್ಕ್ ಮಾಡ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಓ ಇಲ್ಲಿ ನೋಡಿ, ಬಜಾಜ್ RS 200 ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋದು. ಊರ್ ತುಂಬಾ ವೈಟ್ ಆಕ್ಟಿವ್ ಇರುವಂತ ಈ ರೇಸಿಸ್ಟ್ ಸೊಸೈಟಿಯಲ್ಲಿ ಒಂದು N ವರ್ಡ್ ಇರುವಂತ ಗಾಡಿ ಇಷ್ಟು ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಮೆಚ್ಚಬೇಕಾಗಿರೋ ವಿಚಾರ. ಹೌದಪ್ಪ, ಇದು ಗಾಡಿ ಏನ್ ಹಿಂಗ್ ಕ್ರೇಜಿ ಆಗಿದೆ. ಇದರಲ್ಲಿರೋದು 149cc ಎಂಜಿನ್ ಆಯ್ತಾ, 13.5 BHP ಇದೆ, 14 Nm ಟಾರ್ಕ್ ಇದೆ. ಸುಮಾರು ದಿವಸದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಎಂಟಾರ್ಕ್ 150 ವಿಡಿಯೋ ಮಾಡಬೇಕು ಅಂತ. ನನಗೆ ಮೈಸೂರಲ್ಲಿ ಯಾರು ಕಸ್ಟಮರ್ಸ್ ಸಿಕ್ಕಿರ್ಲಿಲ್ಲ, ಯಾವ ಶೋರೂಮ್ ಅಲ್ಲೂ ಸ್ಟಾಕ್ ಗಳು ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಡೈರೆಕ್ಟ್ ಆಗಿ ಗೋಡೌನ್ ಗೆ ಬಂದಿದ್ದೀನಿ. ಇದರಲ್ಲಿ 2 ಮೋಡ್ ಬರುತ್ತೆ, ಒಂದು ನಾರ್ಮಲ್ ಮೋಡ್, ಇನ್ನೊಂದು ಪವರ್ ಮೋಡ್ ಅಂದ್ರೆ ರೇಸ್ ಮೋಡ್. ನಾರ್ಮಲ್ ಮೋಡ್ ಅಲ್ಲಿ ನಿಮ್ಗೆ 10 BHP ತನಕ ಫೀಲ್ ಆಗುತ್ತೆ. ಅದೇ ರೇಸ್ ಮೋಡ್ ಹಾಕೊಂಡ್ರೆ ಕಂಪ್ಲೀಟ್ 13 BHP ನೀವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಈ ಗಾಡಿನ ನಮ್ಗೆ ಇವತ್ತು ಸೋನಾ TVS ಅವ್ರು ಕೊಟ್ಟಿರೋದು. ಸ್ಟಾಕ್ ಗಳು ಬಂದಿದೆ, ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬುಕಿಂಗ್ ಮಾಡ್ಕೊಳ್ಳಿ ಮೈಸೂರಲ್ಲಿ. ಜೊತೆಗೆ ಇವರು RTX ಡೆಲಿವರಿ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮೈಸೂರು ವೈಬೇ ಒಂಥರ ಕ್ರೇಜಿ ಗುರು. ಎಸ್ಪೆಷಲಿ ಆಷಾಢ ಶುಕ್ರವಾರ ಟೈಮಲ್ಲಿ, ದಸರಾ ಟೈಮಲ್ಲಿ ಇವೇನಾದ್ರು ಮೈಸೂರಿಗೆ ಬಂದ್ಬಿಟ್ರೆ ಊರ್ ಬಿಟ್ಟು ವಾಪಸ್ ಹೋಗೋದಿಲ್ಲ. ನೋಡಿ ಎಂತ ಟೈಮಿಂಗ್. ಆಟೋ ಮೇಲೂ ಪ್ರೇಮದ ಊರಲ್ಲಿ ಅಂತ ಹಾಕೊಂಡಿದ್ದಾರೆ. ನೀವೆಲ್ಲಿಯವರು? ವಿಡಿಯೋ ನೋಡ್ತೀರಾ ಯೂಟ್ಯೂಬ್? ಟಿಪಿಕಲ್ ಕನ್ನಡಿಗ ಅಂತಿದೆ ನೋಡಿ. ನೋಡಿ ಮುಂದೆ ಬೆಟ್ಟ ಕಾಣ್ತಿದೆ. ಈ ಸೈಡ್ ಆಫ್ ಮೈಸೂರು ಒಂಥರ ಬ್ಯೂಟಿಫುಲ್ ಆಗಿದೆ ಗುರು. ಇದರಲ್ಲಿ ನೀವು ಕಮ್ಮಿ ಥ್ರಾಟಲ್ ಕೊಡ್ಕೊಂಡು ಹೋದ್ರೆ ಈಕೋ ಮೋಡಲ್ ಓಡುತ್ತೆ. ನೀವೇನಾದ್ರೂ ಉಜ್ಜಾಡಿದ್ರೆ ಅದೇ ಆಟೋಮೆಟಿಕ್ ಆಗಿ ಪವರ್ ಮೋಡ್ ಶಿಫ್ಟ್ ಆಗುತ್ತೆ. 150cc ನೀವು ಮೋಟರ್ ಸೈಕಲ್ ತಗೊಂಡ್ರು ಅಂದ್ರೆ ಗೇರ್ ಇರೋ ಗಾಡಿ ತಗೊಂಡ್ರು ಇಷ್ಟು ಎಂಜಾಯ್ ಮಾಡೋದಿಲ್ಲ. ಆ ಲೆವೆಲ್ಗೆ ಈ ಗಾಡಿ ನಿಂಬಲ್ ಆಗಿದೆ. ಸಿಟಿಗಳಲ್ಲಿ ಓಡ್ಸಕ್ಕೆ, ನುಗ್ಗಾಡ್ಸಕ್ಕೆ, ತೂರಾಡ್ಸಕ್ಕೆ. ಈ ಗಾಡಿ ನೋಡಕ್ಕೆ ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಇದು TVS ಗಾಡಿ ತರ ಕಾಣೋದೇ ಇಲ್ಲ. ಇದ್ರ ಮೇಲೆ ಆಕ್ಚುಲಿ BMW ಅವರು ಒಂದು ಲೋಗೋ ಪೆಟ್ಬಿಟ್ಟು ಅವ್ರ ಶೋರೂಮ್ ಅಲ್ಲಿ ಸೇಲ್ ಮಾಡಬಹುದು. ಅಷ್ಟು ಚೆನ್ನಾಗಿದೆ ಇದು. ಇವಾಗಿನ ಟೈಮ್ ಅಲ್ಲಿ ಸ್ಕೂಟರ್ ಗಳು ಅಂತ ಬಂದ್ರೆ ಸುಮಾರು ಜನ ಎಲೆಕ್ಟ್ರಿಕ್ ಗಾಡಿಗಳ ಮೇಲೆ ದುಡ್ಡು ಹಾಕ್ತಾ ಇದಾರೆ. ಅದ್ರಲ್ಲಿ ನೋಡೋದಾದ್ರೆ ರಿವರ್ ಇಂಡಿ ಮತ್ತೆ ಏತರ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಓಲಾ ಎಲ್ಲ ತಗೊಳಕ್ ಹೋಗ್ಬೇಡಿ, ಸ್ಕ್ಯಾಮ್ ಆಗ್ಬಿಡ್ತೀರಾ. ಇನ್ನ ಪೆಟ್ರೋಲ್ ಗಾಡಿಗಳನ್ನ ತಗೋಬೇಕು ಅಂದ್ರೆ ಆಪ್ಷನ್ ಗಳು ಕಮ್ಮಿ ಇದೆ ಗುರು. ಕ್ರೇಜಿ ಇದೆ ಬ್ರೇಕಿಂಗ್ ಇದರಲ್ಲಿ. ಫ್ರಂಟ್ ಬ್ಯಾಕ್ ಎರಡ್ ಕಡೆ ನಿಮ್ಗೆ 12 ಇಂಚ್ ವೀಲ್ ಗಳನ್ನ ಕೊಡಿದ್ದಾರೆ. ಫ್ರಂಟ್ ಅಲ್ಲಿ 100 ಸೆಕ್ಷನ್ ಟೈರ್ ಇದೆ, ಬ್ಯಾಕ್ ಅಲ್ಲಿ 110 ಸೆಕ್ಷನ್ ಟೈರ್ ಇದೆ. ಇದರಲ್ಲಿ TVS ಅವ್ರದ್ದು ಯೂರೋ ಗ್ರಿಪ್ ಟೈರ್ ನ ಯೂಸ್ ಮಾಡಿರೋದು. ನಿಮ್ಗೆ ಏನಾದ್ರೂ ಒಂದು ಸೈಕ್ ಆಗಿರುವಂತ ಪರ್ಫಾರ್ಮೆನ್ಸ್ ಸ್ಕೂಟರ್ ಬೇಕು ಅಂದ್ರೆ ನಾರ್ಮಲ್ ಸ್ಕೂಟರ್ ಅಲ್ಲಿ ನಮ್ಮ ಹತ್ರ ಆಪ್ಷನ್ ಗಳು ಇರ್ಲಿಲ್ಲ. ನೀವು ಮೋಟರ್ ಸ್ಕೂಟರ್ ಗಳನ್ನ ತಗೋಬೇಕಿತ್ತು. ಅದ್ರಲ್ಲಿ ಇದ್ದಿದ್ದು ಒಂದೇ ಆಪ್ಷನ್ ಏರಾಕ್ಸ್. ಅದಾದ್ಮೇಲೆ ಹೀರೋ ಅವರು ಝೂಮ್ 160 ಅಂತ ಗಾಡಿ ತಗೊಂಡ್ಬಂದ್ರು. ಅದು ಓಡ್ಸಕ್ಕೆ ಬಾಂಬ್ ಆಗೇ ಇದೆ. ಆದ್ರೆ ಅದ್ರಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ಲ್ಯಾಕಿಂಗ್ ಅಂತ ಅನ್ಸ್ತಿತ್ತು. ಆ ಕ್ಯಾರೆಕ್ಟರ್ ನಿಮ್ಗೆ ಎಂಟಾರ್ಕ್ ಅಲ್ಲಿ ಸಿಗುತ್ತೆ. ಇಂಡಸ್ಟ್ರಿಯಲ್ ಸಬರ್ಬನ್ ವಿಶ್ವೇಶ್ವರ ನಗರ ಮೈಸೂರಲ್ಲಿ ನೀವು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲೊಂದು ಮ್ಯಾನುವಲ್ ಇದೆ, ಇದನ್ನ ಮುಚ್ಚಿ. ರಾತ್ರಿ ಹೊತ್ತು ಆಫ್ಟರ್ ಡಾರ್ಕ್ ಆದ್ಮೇಲೆ ಯಾರಾದ್ರೂ ಇಲ್ಲಿ ನಡ್ಕೊಂಡ್ ಬಂದ್ರೆ ಇರಿ ಗಲ್ಲಿ ಒಳಗ್ ನುಗ್ಸೋಣ. ಎಕ್ಸಾಸ್ಟ್ ಮಾತ್ರ ಹೆವಿ ಲೌಡ್ ಆಗಿದೆ. ಇದರಲ್ಲಿ ಹೆವಿ ಬೇಸ್ ಇದೆ. ಯಾರು ಗುರು ಓಲಾ ನಿಲ್ಸ್ಕೊಂಡು ನಿಂತವ್ರೆ ರೋಡ್ ಮಧ್ಯ. ಮೋಸ್ಟ್ಲಿ ಕೆಟ್ಟೋಗಿರ್ಬೇಕು, ಮುಂದಕ್ಕೂ ಹಿಂದಕ್ಕೂ ಹೋಗ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ. ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮಗೇನಾದ್ರೂ ಸಿಟಿಗಳಲ್ಲಿ ಈ ತರ ಗಲ್ಲಿಗಳಲ್ಲಿ ಬೆಂಗಳೂರು ಅಂತ ಶಹರಲ್ಲಿ ಓಡಾಡಕ್ಕೆ ಒಂದು ಕ್ರೇಜಿ ಆಗಿರುವಂತ ಮೊಪೆಡ್ ಬೇಕು ಅಂದ್ರೆ ಎಂಟಾರ್ಕ್ 150 ತಗೋಬಹುದು. ಹಳೆ ಎಂಟಾರ್ಕ್ ಅಲ್ಲಿ ಇಲ್ಲಿ ಹೆಡ್ ಲೈಟ್ ಬರ್ತಾ ಇತ್ತು. ಇದರಲ್ಲಿ ಇಲ್ಲಿ 4 ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ. ಮೇಲ್ಗಡೆ ಹಾಫ್ ನಿಮ್ಗೆ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸಣ್ಣ ವಿಂಗ್ಲೆಟ್ ಇದೆ, ಅದ್ರ ಮೇಲೂ ಒಂದು ರೇಸಿಂಗ್ ಸ್ಟ್ರೈಪ್ ಸ್ಟಿಕ್ಕರ್ ಹಾಕಿದ್ದಾರೆ. ಇದರಲ್ಲಿ CVT ಗೇರ್ ಬಾಕ್ಸ್ ಇರೋದು ತುಂಬಾನೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 0 to 60 km ಸ್ಪೀಡ್ ತುಂಬಾ ಬೇಗ ತಗೊಂಡ್ಬಿಡುತ್ತೆ. 7 ಸೆಕೆಂಡ್ ಅಂತ ಇವರು ಕ್ಲೇಮ್ ಮಾಡ್ತಾರೆ. ಇದರಲ್ಲಿ 22 ಲೀಟರ್ ಬೂಟ್ ಸ್ಪೇಸ್ ಇದೆ. ಇಲ್ಲಿ ಒಂದು USB ಚಾರ್ಜರ್ ಇದೆ. ಏರಾಕ್ಸ್ ಅಲ್ಲಿ ಬರೀ 5 ಲೀಟರ್ ಫ್ಯೂಲ್ ಟ್ಯಾಂಕ್ ಇತ್ತು. ಇದರಲ್ಲಿ ಎಷ್ಟಿದೆ ನೋಡೋಣ. ಇದರಲ್ಲಿ 5.8 ಲೀಟರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇವರು ಕ್ಲೇಮ್ ಮಾಡೋದು 40 km ಮೈಲೇಜ್ ಕೊಡುತ್ತೆ ಅಂತ. ಹಮ್ಸ್ ಮೇಲೂ ಟೆನ್ಷನ್ ಇಲ್ಲ ಗುರು. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಇದರಲ್ಲಿ. ಇಷ್ಟು ವರ್ಷಗಳಲ್ಲಿ ಮೊಪೆಡ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನಮ್ ತಲೆಗೆ ಒಂದು ಬರ್ತಾ ಇದ್ದು ಹೀರೋ ಪ್ಲೆಜರ್, ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತ. ಇವಾಗ TVS ಅವರು ಅದನ್ನ ಉಲ್ಟಾ ಮಾಡ್ಬಿಟ್ಟಿದ್ದಾರೆ. ಒಂದು ಮೊಪೆಡ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ಕೊಟ್ಟು ಈ ತರ ಬೆಂಕಿ ಇಂಜಿನ್ ಫಿಟ್ ಮಾಡಿ ವೈ ಶುಡ್ ಗರ್ಲ್ಸ್ ಹ್ಯಾವ್ ಆಲ್ ದ ಫನ್, ವೈ ಶುಡ್ ಬಾಯ್ಸ್ ಓನ್ಲಿ ಹ್ಯಾವ್ ಫನ್ ಆನ್ ಮೋಟರ್ ಸೈಕಲ್ಸ್. ತಗೊಳ್ಳಿ ಮೊಪೆಡ್ ಓಡಿಸಿ ಎಂಜಾಯ್ ಮಾಡಿ ಅಂತ ಎಂಟಾರ್ಕ್ ನ ತಗೊಂಡ್ ಬಂದಿದ್ದಾರೆ.
ನಾನು ಹೇಳ್ದೆ ಅಲ್ಲ ಲೌಡ್ ಆಗಿದೆ. ಇದ್ರಲ್ಲಿ ಇನ್ನೊಂದು ಕ್ರೇಜಿ ವಿಚಾರ ಏನು ಅಂದ್ರೆ ಫ್ರಂಟ್ ಬ್ರೇಕ್ ಬ್ಯಾಕ್ ಬ್ರೇಕ್ ಎರಡು ಲೆವರ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದರಲ್ಲಿ ಬ್ಯಾಕ್ ಬ್ರೇಕ್ ಗೆ ಲಾಕ್ ಕೊಟ್ಟಿದ್ದಾರೆ. ಹಿಂಗ್ ಹಾಕ್ಬಿಟ್ಟು ನೀವು ಡೌನ್ ಅಲ್ಲಿ ನಿಲ್ಸಿದ್ರೆ ಗಾಡಿ ಹಿಂದಕ್ಕೆ ಹೋಗೋದಿಲ್ಲ. ಎಂಟಾರ್ಕ್ ಅಲ್ಲೇ 125 ರೇಸ್ XP ಅಂತ ಇನ್ನೊಂದು ಎಡಿಷನ್ ಇದೆ. ಅದರಲ್ಲಿ ನೀವು ಟಾಪ್ ಎಂಡ್ ತಗೊಂಡ್ರೆ 1,43,000. ಅದ್ರ ಮೇಲೆ 20,000 ಹಾಕಿದ್ರೆ ನಿಮ್ಗೆ 150ನೇ ಸಿಕ್ಬಿಡುತ್ತೆ. ಆದ್ರೂ ಸುಮಾರು ಜನ 125 ತಗೊಳ್ಳುವಂತ ಮೇನ್ ರೀಸನ್ ಏನು ಅಂದ್ರೆ ಎಫಿಷಿಯನ್ಸಿ. ಆದ್ರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಗೊಂದು 5 ಕಿಲೋಮೀಟರ್ ಮೈಲೇಜ್ ಕಮ್ಮಿ ಬಂದ್ರು ಪರವಾಗಿಲ್ಲ, 150cc ಗಾಡಿ ತಗೊಳ್ಳಿ. 5 ಕಿಲೋಮೀಟರ್ ನೀವು ಮೈಲೇಜ್ ಅಲ್ಲಿ ಏನ್ ಕಳ್ಕೊತೀರಾ ಅದಕ್ಕಿಂತ 50ರಷ್ಟು ಜಾಸ್ತಿ ಈ ಗಾಡಿನ ಓಡಿಸ್ಬೇಕಾದ್ರೆ ನೀವು ಎಂಜಾಯ್ ಮಾಡ್ತೀರಾ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಇದ್ರ ಮೇಲೆ ಎಂಟಾರ್ಕ್ ಲೋಗೋ ಎಚ್ ಮಾಡಿದ್ದಾರೆ. ಹಿಂದೆ ಇರುವಂತ ಲೈಟ್ ಕೂಡ ಕ್ರೇಜಿ ಆಗಿದೆ. ಇದ್ರಲ್ಲಿ ಇರುವಂತ ಇಂಡಿಕೇಟರ್ BMW ನಲ್ಲಿ ಬರೋ ಇಂಡಿಕೇಟರ್ ತರ ಇದೆ. ನಿಂಬಲ್ ಆಗಿದೆ ಗುರು. ಇದ್ರಲ್ಲಿ ಇರುವಂತ ಚಾಸಿ ಬಾಟ್ ಆಗಿದೆ. ಪರ್ಫಾರ್ಮೆನ್ಸ್ ಅಂದ್ರೆ ಫಸ್ಟ್ ತಲೆಗೆ ಬರೋ ಬ್ರ್ಯಾಂಡ್ KTM ಆದ್ಮೇಲೆ KTM ಲೆವೆಲ್ ಗೆನೆ ಟಕ್ಕರ್ ಕೊಡಕ್ಕೆ ಇನ್ನೊಂದು ಬ್ರ್ಯಾಂಡ್ ಯಾವ್ದಾದ್ರು ಇದೆ ಅಂದ್ರೆ ಪ್ರಾಬಬ್ಲಿ ಅದು TVS. ಹೌದು, ಇದರಲ್ಲಿ ನಿಮ್ಗೆ ಸರ್ವಿಸ್ ಇಶ್ಯೂ ತುಂಬಾನೇ ಇದೆ. ಇಂಜಿನ್ ಅಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇದೆ. ಅಷ್ಟು ರಿಲಯಬಲ್ ಆಗಿಲ್ಲ. ಅದನ್ನೆಲ್ಲ ಒಪ್ಕೋತೀನಿ. ಏನಕ್ಕೆ ಅಂದ್ರೆ ಈ ಗಾಡಿಗಳನ್ನ ಇವರು ರಿಲಯಬಿಲಿಟಿಗೆ ಮಾಡಿಲ್ಲ, ಇದನ್ನ ಪ್ಯೂರ್ ಪರ್ಫಾರ್ಮೆನ್ಸ್ ಮಾಡಿರೋದು. ನಿಮ್ಗೆ ಹಂಗೂ ಏನಾದ್ರು ರಿಲಯಬಿಲಿಟಿ ಬೇಕು ಅಂದ್ರೆ ಹೋಂಡಾದಲ್ಲಿ ಸುಮಾರು ಗಾಡಿಗಳಿದೆ, ತಗೊಳ್ಳಿ. ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ಆಫ್ ರೋಡ್ ಮಾಡೋಣ. ಈ ಗಾಡಿನಲ್ಲಿ ಇದೇ ಅಡ್ವಾಂಟೇಜ್. ನೀವು ಇದನ್ನ ಸಿಟಿನಲ್ಲಾದ್ರೂ ಓಡಿಸಿ, ಆಫ್ ರೋಡಲ್ಲಾದ್ರೂ ಓಡಿಸಿ, ಹಳ್ಳಿಗಳಲ್ಲಾದ್ರೂ ಓಡಿಸಿ, ಘಾಟ್ ಸೆಕ್ಷನ್ ಅಲ್ಲಾದ್ರೂ ಓಡಿಸಿ, ತಲೆ ಕೆಟ್ಟ ಲಡಾಖ್ಗಾದ್ರೂ ಎತ್ಕೊಂಡು ಹೋಗಿ, ಎಲ್ಲಾ ಕಡೆ ಪರ್ಫಾರ್ಮ್ ಮಾಡುತ್ತೆ. ಇಲ್ಲಿ ಒಂದು ಓಪನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಬೇರೆ ಗಾಡಿಗಳಲ್ಲಿ ನಿಮ್ಗೆ ಡೂಮ್ ಒಳಗಡೆ ಇರುತ್ತೆ. ಈ ಹ್ಯಾಂಡಲ್ ಬಾರ್ ಮೇಲೆ ಒಂದು ಫ್ಲೋಟಿಂಗ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದರಲ್ಲೇ ಇನ್ನೊಂದು ಬೇಸ್ ಮಾಡೆಲ್ ಬರುತ್ತೆ, ಅದರಲ್ಲಿ TFT ಇರೋದಿಲ್ಲ, LCD ಬರುತ್ತೆ. ನನಗನ್ಸೋ ಪ್ರಕಾರ ಯಾರ್ಯಾರು ಎಂಟಾರ್ಕ್ ಗಾಡಿಗಳು 150cc ಅಲ್ಲಿ ತಗೋತಾ ಇದಾರೆ ಆಲ್ರೆಡಿ ಅವರೆಲ್ಲ ದುಡ್ಡು ಇಟ್ಟಿರೋರು. ಗಾಡಿಗಳಲ್ಲೇ ಟಾಪ್ ಎಂಡ್ ಗಾಡಿ ತಗೋತಾ ಇರೋರು ಆ ಟಾಪ್ ಎಂಡ್ ಗಾಡಿನಲ್ಲಿ ಬೇಸ್ ವೇರಿಯಂಟ್ ತಗೋತಾರ, TFT ಸ್ಕ್ರೀನ್ ಇರೋ ಗಾಡಿನೇ ತಗೋತಾರೆ. ರೈಡ್ ಮೋಡ್ ಸೆಟ್ ಮಾಡ್ಕೋಬಹುದು. ವೆಹಿಕಲ್ ಕಂಟ್ರೋಲ್ ಅಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೋಬಹುದು. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಪ್ರೈವಸಿಯಲ್ಲಿ ಡು ನಾಟ್ ಡಿಸ್ಟರ್ಬ್ ಇದೆ. ಇನ್ಕಾಗ್ನೇಟೋ ಮೋಡ. There are lot of things happen. ಅದನ್ನ ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ಏರೋಕ್ಸ್ ತುಂಬಾನೇ ಬೇಗ 100 ಕಿಲೋಮೀಟರ್ ಸ್ಪೀಡ್ ಹಿಡಿಯುತ್ತೆ. ಆದ್ರೆ ಏರೋಕ್ಸ್ ಅಲ್ಲಿ ಒಂದು ಮೇಜರ್ ಇಶ್ಯೂ ನನಗೆ ಅನ್ಸಿದೆ ಏನ್ ಗೊತ್ತಾ, ನಾನು ಏರೋಕ್ಸ್ ಓನರ್ ಆಗಿ ಸರ್ವಿಸ್ ಅಂದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ಯಮಹಾದವರು ಅಷ್ಟು ಚೆನ್ನಾಗಿ ಸರ್ವಿಸ್ ಕೂಡ ಮಾಡೋದಿಲ್ಲ. ಒಂದು ಸಲ ಸರ್ವಿಸ್ ಕೊಟ್ರೆ 4 ಸಲ ಶೋರೂಮ್ ವಾಪಸ್ ಹೋಗ್ಬೇಕು. ಇದಕ್ಕೆಲ್ಲ ನಾನು ಅಂಜಲ್ಲ, ಇದಕ್ಕಿಂತ ಕಷ್ಟ ದಿನಗಳು ನೋಡಿದೀವಿ. ಇದು ಆನ್ ರೋಡ್ ನಿಮಗೆ 1,62,000 ಇದೆ. ಏರೋಕ್ಸ್ ಹತ್ರ 2.25 ಲಕ್ಷ ಇದೆ. ಅದು ಅಲ್ಲದೆ ಏರೋಕ್ಸ್ ಬಂದು ಒಂದು ಮೋಟೋ ಸ್ಕೂಟರ್. ಇದು ಒಂದು ಪ್ರಾಪರ್ 150cc ಸ್ಕೂಟರ್. ಮುಂದ್ಗಡೆ ನೋಡಿ, ನೀವು ಲಗೇಜ್ ಇಟ್ಕೋಬಹುದು, ಅಕ್ಕಿ ಮೂಟೆ ಇಟ್ಕೋಬಹುದು, LPG ಗ್ಯಾಸ್ ಇಟ್ಕೋಬಹುದು, ಮಕ್ಕಳು ನಿಲ್ಸ್ಕೊಂಡು ಹೋಗ್ಬೋದು. ಇದನ್ನೆಲ್ಲ ನೀವು ಏರೋಕ್ಸ್ ಅಲ್ಲಿ ಮಾಡಕ್ ಆಗೋದಿಲ್ಲ. ಸಿಟಿನಲ್ಲೇ ಇಷ್ಟು ಮಜಾ ಬರ್ತಾ ಇದೆ ಅಂದ್ರೆ ಇನ್ನ ಘಾಟ್ ಸೆಕ್ಷನ್ ಅಲ್ಲಿ, ಮಡಿಕೇರಿ ರೋಡ್ ಅಲ್ಲಿ, ಊಟಿ ರೋಡ್ ಅಲ್ಲಿ ಇನ್ನೆಷ್ಟು ಮಜಾ ಬರಬಾರ್ದು. ನನಗೆ 97% ಇರೋದು ಮೇಲ್ ಆಡಿಯನ್ಸ್, ಇನ್ನ 3% ಫಿಮೇಲ್ ಅಲ್ಲಿ, 2% ಏಂಜಲ್ ಪ್ರಿಯಾಗಳೇ ಇರ್ತಾರೆ. ಉಳಿದಿರುವಂತ 1% ಜೆನ್ಯೂನ್ ಫಿಮೇಲ್ ಆಡಿಯನ್ಸ್ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದು ಗಾಡಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ, ಒಂದು ಮೊಪೆಡ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ದಿಸ್ ಇಸ್ ದ ರಿಯಲ್ ಡೀಲ್. ಅವಾಗಿಂದ ಓಡಾಡಿದ ರೋಡಲ್ಲೇ ಓಡಾಡ್ತಾ ಇದ್ದೀನ ಅಂತ. ಇಲ್ಲಿ ಸ್ವಲ್ಪ ಆಫ್ ರೋಡ್ ಮಾಡೋಣ. ಅಯ್ಯೋ, ಸಸ್ಪೆನ್ಷನ್ ಏನ್ ಕಂಫರ್ಟೇಬಲ್ ಆಗಿದೆ. ಕೋಳಿಗಳ ಜೀವನ ಏನ್ ಕ್ರೇಜಿ ಅಲ್ವಾ ಗುರು. ಮನುಷ್ಯರಿಗೇನೆ ಗೊತ್ತಿರಲ್ಲ ಮುಂದೆ ಲೈಫಲ್ಲಿ ನಾವ್ ಏನಾಗ್ತೀವಿ ಅಂತ. ಆದ್ರೆ ಆ ಕೋಳಿಗಳಿಗೆ ಗೊತ್ತಿರುತ್ತೆ ಲೆಗ್ ಪೀಸೋ, ಕಬಾಬೋ, ಬಿರಿಯಾನಿನೋ ಆಗ್ತೀವಿ ಅಂತ. ಈ ಕೋಳಿಗಳಿಗೆ ಸ್ನಾನ ಮಾಡಿಸೋರು ಏನಾಗುತ್ತೆ ಹೇಳಿ, ಬಾತ್ ಕೋಳಿ ಆಗುತ್ತೆ. 3 ಕಿಲೋಮೀಟರ್ ಹೋಗಕ್ಕೆ ಪರದಾಡ್ತಿದೆ ಈ ಗಾಡಿ. ಏನಕ್ಕೆ ಅಂದ್ರೆ ರೋಡ್ ಅಷ್ಟು ಓಪನ್ ಆಗಿ ಸಿಗ್ತಾ ಇಲ್ಲ ನನಗೆ. ಬಟ್ ಇದ್ರಲ್ಲಿ ಇರುವಂತ ಮೇಜರ್ ನೆಗೆಟಿವ್ ಏನ್ ಗೊತ್ತಾ, ಇದು ಒಂದೇ ಅಲ್ಲ, ಎಲ್ಲಾ TVS ಅಲ್ಲೂ ಇರುವಂತ ಮೇಜರ್ ನೆಗೆಟಿವ್ ಏನು ಅಂದ್ರೆ, ಗಾಡಿಗಳನ್ನ ಇವರು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಸರ್ವಿಸ್ ನ ಅಷ್ಟೇ ಕೆಡ್ದಾಗ ಮಾಡ್ತಾರೆ. ಪ್ರತಿಯೊಬ್ರು TVS ಗಾಡಿಗಳನ್ನ ತಗೊಂಡು ಕಂಪ್ಲೇಂಟ್ ಮಾಡೋದು ಇದ್ರ ಸರ್ವಿಸ್ ಬಗ್ಗೆನೆ. 100 ಕಿಲೋಮೀಟರ್ ಹೊಡಿದೆ ಬಿಡಲ್ಲ ಗುರು ಇವತ್ತು ಈ ಗಾಡಿನ ನಾನು. ಇದು 100 ಕಿಲೋಮೀಟರ್ ಅಲ್ಲಿ ಕಟ್ ಆಫ್ ಆದ್ರೂ ನಾನೇನ್ ಅಬ್ಸರ್ವ್ ಮಾಡಿದ್ದು ಅಂದ್ರೆ, ಆ ಟಾಪ್ ಸ್ಪೀಡ್ ಅಲ್ಲೂ ಕೂಡ ಸ್ಟ್ರೈನ್ ಇಲ್ದಿರೋ ತರ ಗಾಡಿ ಓಡುತ್ತೆ. ರೋಡ್ ಸಖತ್ತಾಗಿದೆ. ಇಲ್ಲಿ ನಿಲ್ಸ್ಕೊಂಡು ಒಂದು ಫೋಟೋ ಹೊಡಿಯೋಣ. ಅಣ್ಣ ಎಟ್ಟೆ ಬಿಡುವ ಇನ್ ಸ್ವಲ್ಪ ಹೊತ್ತಾಗಿದ್ರೆ ನನಗೆ. ಇಲ್ಲಿ ಇವಾಗ ನಿಮ್ಗೆ ಕಾಣ್ತಿದ್ಯಾ ಐಗೋ ಅಂತ, ಇದು ಒಂದು ಎಲೆಕ್ಟ್ರಿಕ್ ಬೂಸ್ಟ್ ಕೊಡ್ತಾ ಇತ್ತಾ ಎಕ್ಸ್ಟ್ರಾ. ನೀವು ಆಸ್ಫಾಲ್ಟ್ ಗೇಮ್ ಎಲ್ಲ ಆಡ್ಬೇಕಾದ್ರೆ, ಓವರ್ಟೇಕ್ ಮಾಡ್ಬೇಕಾದ್ರೆ ಡಬಲ್ ಟ್ಯಾಪ್ ಮಾಡಿದ್ರೆ ಕಾರ್ ಹಿಂಗ್ ನುಗ್ಗುತ್ತಲ್ಲ, ಆ ತರ ತೋರಿಸ್ತೀನಿ ರೀ. ಇವಾಗ ಇದು ಹಿಂಗ್ ನಾರ್ಮಲ್ ಆಗಿ ಹೋಗ್ತಿರ್ತೀರಾ, ನಿಮ್ಗೆ ಎಕ್ಸ್ಟ್ರಾ ಟಾರ್ಕ್ ಬೇಕು ಅನ್ಕೊಳ್ಳಿ. ನೋಡಿ, ಅಸಿಸ್ಟ್ ಕೊಡ್ತು, ಖಾಲಿ ಆಗ್ಬಿಡ್ತು.
ಇಷ್ಟೇ. ಅದ್ ಮತ್ತೆ ರೀಚಾರ್ಜ್ ಆಗೋ ತನಕ ನೀವು ವೆಯ್ಟ್ ಮಾಡ್ಬೇಕು. ಆಷಾಢ ಮಾಸ ಆಗೋ ತಾಯಿಯ ವರ್ಧಂತಿ. ಮೈಸೂರಲ್ಲಿ ಒಂದು ವಾರ ಈ ತರ ರೋಡ್ ಸೈಡ್ ಕಿಚನ್ ಗಳು ಖಾಲಿ ಹೊಡಿತಾ ಇರುತ್ತೆ. ಏನಕ್ಕೆ ಅಂದ್ರೆ ಎಲ್ಲಾ ಕಡೆ ಫ್ರೀ ಆಗಿ ಬಾತ್ ಹಂಚ್ತಾ ಇದಾರಲ್ಲ ಗುರು, ಪ್ರಸಾದ ಅಂತ. ಲೈಫ್ ಅಲ್ಲಿ ನೀವು ಎಷ್ಟೇ ಡಯಟ್ ಮಾಡಿ ಆಷಾಢ ಶುಕ್ರವಾರ ಬಂದಾಗ ಬಾತ್ ತಿಂದೇ ಇರಕ್ಕಂತೂ ಆಗೋದಿಲ್ಲ. ಅನ್ನಪೂರ್ಣೇಶ್ವರಿ ಬಿರಿಯಾನಿ ಸೆಂಟರ್ ಅಲ್ಲಿ ಬಿರಿಯಾನಿ ಕೊಡ್ತಾವ್ರಿ ಇವತ್ತು. ನೀವು ಲೈಫ್ ಅಲ್ಲಿ ಒಳ್ಳೆಯವರಾಗಿದ್ದು ಬೇರೆಯವ್ರಿಗೆಲ್ಲ ಒಳ್ಳೆ ಕೆಲಸಗಳು ಮಾಡಿ ಕುತ್ತಿಗೆ ತುಂಬಾ ಓವರ್ಲೋಡ್ ಆಗೋಷ್ಟು ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರಂತೆ. ಅಲ್ಲೂ ನೀವು ಒಳ್ಳೆಯವರಾಗಿದ್ರೆ ಮುಂದಿನ ಜನ್ಮದಲ್ಲಿ ಮೈಸೂರಲ್ಲಿ ಹುಡ್ತಾರಂತೆ. ಸ್ವರ್ಗದ ಮೇಲೂ ಇನ್ನೇನಾದ್ರೂ ಇದೆ ಅಂದ್ರೆ ಪ್ರಾಬಬ್ಲಿ ಅದು ಮೈಸೂರನೇ. ರಾಜಾಧಿರಾಜರ ತವರೂರಿದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಹೌದಪ್ಪ, ಇದು ಗಾಡಿ ಏನ್ ಹಿಂಗ್ ಕ್ರೇಜಿ ಆಗಿದೆ. ಇದು ಒಳಗಡೆ ಅಮೆಝಾನ್ ಫಾರೆಸ್ಟೇ ಬೆಳ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ಒಳಗಡೆ ಹೋಗ್ಬೋದು, ಬಟ್ ಒಳಗಡೆ ಅನಾಕೊಂಡ ಇದ್ರು ಇರುತ್ತೆ, ಹೇಳಕ್ಕಾಗಲ್ಲ. ಟಯರೇ ನನ್ನ ಎದೆ ತನಕ ಐತೆ ಇದು. ಯಾರು ಇಲ್ಲ ಸುತ್ತಮುತ್ತ, ಒಳಗತ್ ನೋಡೋಣ. ಒಳಗಡೆ ಏನೇನೋ ಇದೆ ಗುರು, ಲಾಕ್ ಹಾಕ್ಬಿಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ರೀ. ಅಲ್ಲಿ ವಾಶ್ ಬೇಷನ್ ಇದೆ, ಈ ಕಡೆ ನೋಡಿದ್ರೆ ಬೆಡ್ ಇದೆ. ಮೋಸ್ಟ್ಲಿ ಇದು ಆರ್ಮಿಯಲ್ಲಿ ಮೆಡಿಕಲ್ಗೆ ಅಥವಾ ರೆಸ್ಕ್ಯೂಗೆ ಯೂಸ್ ಮಾಡ್ತಿದ್ರು ಗಾಡಿ ಅನ್ಸುತ್ತೆ. ಮೊದಲು ಒಂದು ಟಿ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.